ಇವತ್ತು ಶ್ರೀರಾಮನವಮಿಯ ದಿವಸ ನಾವೆಲ್ಲರೂ ಕೂಡ ಶ್ರೀರಾಮನನ್ನು ಬಹಳ ಭಕ್ತಿಯಿಂದ ಇವತ್ತು ಪೂಜೆ ಮಾಡ್ತೇವೆ, ಆಚರಣೆ ಮಾಡ್ತೇವೆ ಈ ಜಯಂತಿಯನ್ನು. ಶ್ರೀರಾಮ ನ್ಯಾಯಕ್ಕೆ ಸತ್ಯಕ್ಕೆ ನಿಂತಂಥವನು. ನಾವೆಲ್ಲರೂ ಕೂಡ ಆ ರಾಮನ ದಾರಿಯಲ್ಲಿ, ಸತ್ಯದ ದಾರಿಯಲ್ಲಿ ಹೋಗಬೇಕು ಅನ್ನೋದೇ ನಮ್ಮ ಇಡೀ ಜನಸಮುದಾಯದ ಉದ್ದೇಶ. ನಾವು ಸಾಮಾನ್ಯವಾಗಿ ರಾಮರಾಜ್ಯ ಅಂತ ಕರಿತೀವಿ, ರಾಮರಾಜ್ಯ ಆಗಬೇಕು ಹಾಗೆ ಅಂತೇಳಿ. ಅಂದರೆ ಅರ್ಥ ಎಲ್ಲರಿಗೂ ಕೂಡ ಶಾಂತಿ, ನೆಮ್ಮದಿ, ಸಂತೋಷ ಆ ರಾಜ್ಯದಲ್ಲಿ ಇರಬೇಕು ಹಾಗೆ ಅಂತೇಳಿ ಶ್ರೀರಾಮ ರಾಜ್ಯ ಆಗಬೇಕು ಅಂತ ಹೇಳಿ ನಾವು ಹೇಳ್ತೇವೆ. ಹಾಗಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ದೇಶದಲ್ಲಿ ಶಾಂತಿ ಇರಬೇಕು, ನೆಮ್ಮದಿ ಇರಬೇಕು, ಸಹಬಾಳ್ವೆ ಇರಬೇಕು, ಎಲ್ಲರೂ ಕೂಡ ಶಾಂತಿಯಿಂದ ಬಾಳುವಂಥದ್ದು ಆಗಬೇಕು ಅನ್ನುವಂಥದ್ದು. ಎಲ್ಲ ಸಮುದಾಯ ಸೇರಿ ಆ ರಾಮನನ್ನು ಇವತ್ತು ಪ್ರಾರ್ಥನೆ ಮಾಡ್ತೇವೆ. ಎಲ್ಲರಿಗೂ ಕೂಡ ಶಾಂತಿ, ನೆಮ್ಮದಿ ಕೊಡಿ ಅಂತೇಳಿ. ನಮ್ಮ ಇವತ್ತಿನ ಈ ಕಾರ್ಯಕ್ರಮ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮತ್ತು ನಮ್ಮೆಲ್ಲರ ಮುಖಂಡರುಗಳು, ನಮ್ಮ ರಫೀಕ್ ಅಹಮದ್ ಇರ್ಬೋದು, ಇಕ್ಬಾಲ್ ಅಹಮದ್ ಇರ್ಬೋದು, ನಮ್ಮ ಅಸ್ಲಾಂ ಪಾಷಾ ಇರ್ಬೋದು, ನಮ್ಮ ಗೋವಿಂದರಾಜು ಅವರು, ಗೋವಿಂದರಾಜು ಅವರು, ನಾರಾಯಣ ಮೂರ್ತಿ ಅವರು, ಮತ್ತು ರೂಪಶ್ರೀ ನಮ್ಮ ಕಾರ್ಪೊರೇಷನ್ನಿನ ಉಪಮೇಯರ್ ಆಗಿದ್ದಂಥವರು, ಮತ್ತು ಶೆಟ್ಟಳ್ಳಯ್ಯನವರು, ಮತ್ತು ಎಲ್ಲ ಅನೇಕ ಜನ ಸ್ನೇಹಿತರುಗಳು ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ. ಇಡೀ ತುಮಕೂರಿನಲ್ಲಿ ಮತ್ತು ತುಮಕೂರು ಜಿಲ್ಲೆಯಲ್ಲಿ ಇವತ್ತು ನಾವು ಇದನ್ನು ಆಚರಣೆ ಮಾಡ್ತಾ ಇದ್ದೇವೆ. ಶ್ರೀರಾಮ ಎಲ್ಲರಿಗೂ ಸೇರಿದಂಥವನು, ಯಾರೋ ಒಬ್ಬರಿಬ್ಬರಿಗೆ, ಒಂದು ಸಮುದಾಯಕ್ಕೆ, ಎರಡು ಸಮುದಾಯಕ್ಕೆ ಸೇರಿದಂಥವನಲ್ಲ. ಇವನು ಶ್ರೀರಾಮ ನಮ್ಮೆಲ್ಲರ ಆಸ್ತಿ ಅಂತಕ್ಕಂಥ ರೀತಿಯಲ್ಲಿ ನಾವು ಆಚರಣೆಯನ್ನು ಮಾಡ್ತೇವೆ. ಶ್ರೀರಾಮನ ಎಲ್ಲ ಜಾತಿ ಜನಾಂಗದವರು ಸೇರಿ ಭಾವೈಕ್ಯ, ಎಲ್ಲ ಜಾತಿ ಧರ್ಮ ಎಲ್ಲರಿಗೂ ಕೂಡ ಸತ್ಯ ಬೇಕಲ್ವಾ, ಎಲ್ಲರಿಗೂ ಧರ್ಮದ ದಾರಿ ಬೇಕಲ್ವಾ. ಅದಕ್ಕಾಗಿ ನಾವು ಆ ಶ್ರೀರಾಮನನ್ನು, ಅವರ ಜೊತೆಯಲ್ಲಿ ತಾಯಿ ಮಾತೆ ಸೀತಾ ದೇವಿಯನ್ನು ಕೂಡ, ಮತ್ತು ಲಕ್ಷ್ಮಣನನ್ನು ಕೂಡ, ಆಂಜನೇಯ ಸ್ವಾಮಿಯನ್ನು ಕೂಡ ಇವತ್ತು ನಾವು ಪ್ರಾರ್ಥನೆ ಮಾಡ್ತೀವಿ. ಹೆಸರು ಬೆಳೆನೂ ಕೊಟ್ಬಿಡ್ರಿ.